ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಪ್ರೋಮೋ ಅಪ್ಲೋಡ್ ಆಗಿದೆ, ಮೂರನೇದು ಅಂತ ಅನಿಸುತ್ತೆ. ಸೊ ಮೂರನೇ ಪ್ರೋಮೋದಲ್ಲಿ ನೋಡ್ತಾ ಇಲ್ಲಿ ಕಳಪೆ ಮತ್ತು ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಮುಖ್ಯವಾಗಿ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಸೊ ಇಲ್ಲಿ ಕಳಪೆ ಬಗ್ಗೆ ಡಿಸ್ಕಷನ್ ನಡೀತಿರುವಂಥದ್ದು ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಕಳಪೆಯಾಗಿ ನಮ್ಮ ಧ್ರುವಂತ್ ಅವರು ಆಯ್ಕೆಯಾಗಿದ್ದಾರೆ. ಒಂದು ರೀತಿಯಲ್ಲಿ ಬ್ಯಾಡ್ ಲಕ್ಕು ಕಾಲ ಮೇಲೆ ಅವರೇ ಒಂದು ಕಲ್ಲು ಹಾಕೊಂಡ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಲಾಸ್ಟ್ ವೀಕಲ್ಲಿ ಉತ್ತಮ ತೊಗೊಂಡಂಥವ್ರು ಸಡನ್ನಾಗಿ ನೆಕ್ಸ್ಟ್ ವೀಕಲ್ಲಿ ಕಳಪೆ ತೊಗೊತಾರೆ ಅಂತಂದರೆ, ಸೊ ಅದು ನಿಜವಾಗ್ಲೂ ಸ್ಯಾಡ್ ಅಂತಲೇ ಹೇಳ್ಬೋದು. ಬಟ್ ಅವರ ಒಂದು ತಪ್ಪುಗಳು ಅವರೇ ಮಾಡ್ಕೊಂಡಿರುವಂಥದ್ದು. ಯಾಕಂತಂದರೆ, ಸೊ ಲಾಸ್ಟ್ ಟೈಮ್ ಏನು ಉತ್ತಮ ಅಂತ ಕೊಡ್ತಾರೆ, ಅದನ್ನು ಬ್ಯಾಡ್ಸ್ನ ತೊಗೊಂಡು ವಾಪಸ್ ಕೊಡ್ತಾರೆ. ಅಂದರೆ ಡಿಸರ್ವಿಂಗ್ ಯಾರಿದ್ದಾರೆ ಸೊ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಅಂದರೆ ಯಾರು ಇವ್ರಿಗೆ ಚೂಸ್ ಮಾಡಿದ್ದಾರೆ ಸೊ ಉತ್ತಮ ಅಂತ, ಅವರೆಲ್ಲರ ಒಂದು ಒಪಿನಿಯನ್ಗಳಿಗೆ ಸೊ ಒಂದು ರೀತಿಯಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಕಾವ್ಯ ಕೂಡ ಅದೇ ಹೇಳಿರುವಂಥದ್ದು. ಸೊ ಕಾವ್ಯ ಹೇಳ್ತಾರಲ್ಲಿ, ಸೊ ಲಾಸ್ಟ್ ಉತ್ತಮ ಕೊಟ್ಟಾಗ ಪದಕ ರಿಟರ್ನ್ ಮಾಡ್ತಾರೆ. ಸೊ ಒಂದು ರೀತಿಯಲ್ಲಿ ಇದು ನಮಗೆ ಡಿಸ್ರೆಸ್ಪೆಕ್ಟ್, ನಮ್ಮ ಒಂದು ಒಪಿನಿಯನ್ಗಳಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಅನ್ನಿಸ್ತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಇನ್ನು ಅಗೇನ್ ಇನ್ನೊಂದು ರೀಸನ್ ಬಂದಿರುವಂಥದ್ದು, ಸೊ ಋಷಾ ಹೇಳ್ತಾರೆ ಅದೇನು ಅಂತಂದರೆ, ಎಲ್ಲದರಲ್ಲೂ ಕೂಡ ಮಾತಾಡುವಂಥವ್ರು ಮನೆ ಕೆಲಸ ಅಂತ ಬಂದಾಗ ಸೊ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆ್ಯಂಡ್ ಸೂರಜ್ ಅಗೇನ್ ಹೇಳಿರುವಂಥದ್ದು, ಸೊ ಡಿಬಾರ್ ಅಂತ ಏನು ನೀವು ಮಾಡ್ತಾರೆ, ಸೊ ಡಿಬಾರ್ ಆದಾಗ ನೀವು ಡಿಫೆಂಡೇ ಮಾಡ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಸೂರಜ್ ಹೇಳುವಂಥದ್ದು. ರಘು ಹೇಳುವಂಥದ್ದು ತುಂಬ ಎಲ್ಲೋ ಇಮಿಡಿಯೇಟಾಗಿ ಈಸಿಯಾಗಿ ಸೋಲನ್ನು ಒಪ್ಕೊಂಡು ಬಿಟ್ರಿ ನೀವು ಅನ್ನೋವಂಥ ರೀಸನ್ಗಳು. ನನಗನ್ಸುತ್ತೆ ಯಾರ್ಯಾರು ಏನೇನು ರೀಸನ್ ಕೊಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಎಲ್ಲವೂ ಕೂಡ ಕರೆಕ್ಟಾಗಿದ್ದಾವೆ. ಸೊ ಏನು ಧ್ರುವಂತ್ ಮಾಡಿದ್ದಾನೆ ಅದೇ ಕಾಣಿಸ್ತಿರುವಂಥದ್ದು. ಸೊ ಲಾಸ್ಟ್ ವೀಕಲ್ಲಿ ಧ್ರುವಂತ್ ಯಾವ ಮಟ್ಟಿಗೆ ಇದ್ದ ಅಂತ ನಾವು ನೋಡಿದ್ದೀವಿ. ಬಟ್ ಅಗೇನ್ ಮತ್ತೆ ತಿರ್ಗಾ ಈ ವೀಕು ಅಗೇನ್ ಡಲ್ ಆಗಿದ್ದಾನೆ. ಅಥವಾ ಇದೇನಾದ್ರು ಸ್ಟ್ರಾಟಜಿನ, ಅಥವಾ ಒಂದು ವೀಕ್ ಪರ್ಫಾರ್ಮ್ ಮಾಡೋಣ, ಒಂದು ವೀಕ್ ಸೈಲೆಂಟ್ ಆಗಿರೋಣ ಅನ್ನೋ ರೀತಿಯಲ್ಲಿ ಮೇ ಬಿ ಎನರ್ಜಿ ಏನಾದರೂ ಮುಂದೆ 50 ಡೇಸ್ಗೆ ಫಿನಾಲಿ ಹತ್ತತ್ರ ಬಂದಾಗ ಯೂಸ್ ಮಾಡ್ಕೊಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಿದಾರ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಅವ್ರದ್ದು ಬುಡಕ್ಕಂತೂ ಬೆಂಕಿ ಬಿದ್ದಿಲ್ಲ ಇನ್ನೂ. ಬಟ್ ಸೇಫ್ ಆಗಿದ್ದಾರೆ. ಬಟ್ ಗೊತ್ತಿಲ್ಲ ಯಾವತ್ತದು ಯಾವ ವೀಕಲ್ಲಿ ಹೊಡೆಯುತ್ತೋ ಗೊತ್ತಿಲ್ಲ. ಸೊ ಅವ್ರು ನನ್ನ ಪ್ರಕಾರ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ಕೊಂಡು ಹೋದರೆ ಬೆಟ್ರ್ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ಸ್ಟ್ರಾಟಜಿ ಇರ್ಬೋದು ಅವ್ರದ್ದು. ಬಿಕಾಸ್ ಲಾಸ್ಟ್ ವೀಕಲ್ಲಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ರು, ಎಲ್ಲದರಲ್ಲೂ ಇದ್ದರು. ಇವರೇ ಹೋಗಿ ಬೇರೆಯವ್ರಿಗೆ ಮಾತಾಡಿಸ್ತಾ ಇದ್ರು. ಮನೆ ಕೆಲಸ ಅಂತ ಬಂದಾಗ ಇವರೇ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ರು. ಗಿಲ್ಲಿ, ಕಾವ್ಯ ಪ್ರತಿಯೊಬ್ಬರಲ್ಲೂ ಕೂಡ ಹೋಗಿ ನಾವು ಸ್ಟ್ಯಾಂಡ್ ತೊಗೊಳ್ಳೋಣ ಹಾಗೆ ಹೀಗೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಅಗೇನ್ ಈ ವಾರ ಡಲ್ ಆಗಿದ್ದಾರೆ. ಗೊತ್ತಿಲ್ಲ ಏನು ರೀಸನು ಅಂತ. ಕಾಲೇಜು ಅಂತಂದಾಗ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬೇರೆಯವ್ರ ಜೊತೆಗೆ ಮಾತಾಡುವಂಥದ್ದು ಅದು ಇದು ಸ್ವಲ್ಪ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಅನ್ನೋವಂಥದ್ದು ನನ್ನ ಅನಿಸಿಕೆ. ಆ್ಯಂಡ್ ಅವರು ಒಪ್ಕೊಂಡಿದ್ದಾರೆ, ಅಂದರೆ ರೀಸನ್ಗಳನ್ನು ಖುಷಿ ಕೊಡ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಎಷ್ಟು ಖುಷಿ ಕೊಟ್ಟಿದೆಯೋ ಗೊತ್ತಿಲ್ಲ. ಬಟ್ ಒಂದಂತೂ ನಮ್ಗೆ ಖುಷಿ ಆಗಿರೋದು ಏನಂತಂದರೆ, ಸೊ ಈ ಒಂದು ಪ್ರೋಮೋದಲ್ಲಿ ಇನ್ನೊಂದು ನೋಡ್ಲಿಕ್ಕೆ ಸಿಕ್ಕಿರೋವಂಥದ್ದು, ನಮ್ಮ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅಲ್ಲಿ ಕಳಪೆ ಯಾರಾಗಿರ್ತಾರೆ ಸೊ ಅವ್ರನ್ನ ತೊಗೊಂಡೋಗಿ ಜೈಲಿಗೆ ಹಾಕಬೇಕು ಅಂತಾರೆ. ಕ್ಯಾಪ್ಟನ್ ಅವರೇ ಹೋಗಿ ಅದನ್ನು ಹಾಕಿ ಲಾಕ್ ಮಾಡುವಂಥದ್ದು. ಸೊ ಇಲ್ಲಿ ಲಾಕ್ ಮಾಡ್ತಿರೋವಂಥವ್ರು ನಮ್ಮ ಧನುಷ್. ಸೊ ಅವರು ಮೇ ಬಿ ಈ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕಲ್ಲಿ ಸೊ ಆ ಒಂದು ಟಾಸ್ಕ್ನ ವಿನ್ ಮಾಡಿಕೊಂಡು ಸೊ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಆಲ್ಮೋಸ್ಟ್ 99% ಹಾಗೆ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನಮ್ಮ ಕ್ಯಾಪ್ಟನ್ ಧನು ಅವರು ಸೊ ಚಾರ್ಜ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಗಿಲ್ಲಿ ಅಭಿಮಾನಿಗಳೇ, ಖುಷಿ ಆಯ್ತೇನ್ರಪ್ಪ ನಿಮಗೆ? ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಅಥವಾ ರೀಲ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಲ್ಲನೂ ಸಿಕ್ಕಾಪಟ್ಟೆ ಬೈತಾ ಇದ್ರು ಕಾವ್ಯಗೆ. ಬಿಕಾಸ್ ಕಾವ್ಯ ಹಂಗೆ ಮಾಡಿದ್ಲು, ಕಾವ್ಯ ಹಿಂಗೆ ಮಾಡಿದ್ಲು, ಮೋಸ ಮಾಡಿದ್ಲು, ಅದು ಮಾಡಿದ್ಲು ಅನ್ನೋ ರೀತಿಯಲ್ಲೇ ಬೈತಾಯಿದ್ರು. ಬಟ್ ಇವಾಗ ಅದೇ ಕಾವ್ಯ ಗಿಲ್ಲಿ ಜೊತೆಗೂ ಕೂಡ ಡ್ಯಾನ್ಸ್ ಮಾಡಿದ್ದಾಳೆ. ಎಲ್ಲರೂ ನೋಡ್ಕೊಳ್ಳಿ ಯಾವ್ಯಾವ ರೇಂಜಿಗೆ ಬೈದಿದ್ದೀರ ಪಾಪ ನೀವು ಆ ಹುಡುಗಿಗೆ. ನಿಜವಾಗ್ಲೂ ನಿಮ್ಗೆ ಏನಾದರೂ ಒಂಚೂರು ಬುದ್ಧಿ ಇದೆಯಾ, ಅಥವಾ ನಿಮ್ಗೇನಾರ ಮನುಷ್ಯತೆ ಇದೆಯಾ ಅಂತ. ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ಏನೋ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂತು, ಅವ್ರೇನೋ ಮಾಡ್ದ ಸೂರಜ್ ಜೊತೆಗೆ, ಎಲ್ಲ ಮುಗೀತು. ಸೊ ಏನು ಗಿಲ್ಲಿ ಜೊತೆಗೆ ಮಾಡೋದೇ ಇಲ್ವಾ, ಹಾಗೆ ಹೀಗೆ ಮಾಡಿದ್ರಲ್ಲ ಇವಾಗ. ಹಾಗಂದಿನ ಮಾತ್ರಕ್ಕೆ ಲವ್ ಮಾಡಲೇಬೇಕು ಅಂತ ಒತ್ತಾಯ ಮಾಡೋವಂಥದ್ದು ಅಲ್ಲ. ಆ್ಯಂಡ್ ಲವ್ ಅನ್ನೋ ರೀತಿಯಲ್ಲಿ ಕೂಡ ಅಲ್ಲಿ ಏನೂ ಇಲ್ಲ. ಓಕೆ, ಸೊ ಅಲ್ಲಿ ಗಿಲ್ಲಿ ಕಡೆಯಿಂದ ಏನು ಇರ್ಬೋದು ಬಿಟ್ಟರೆ, ಬಟ್ ಕಾವ್ಯ ಕಡೆಯಿಂದ ಅಂತೂ ಅವಳು ಕ್ಲಿಯರ್ ಆಗಿದ್ದಾಳೆ. ಲವ್ ಗಿವ್ ಎಲ್ಲ ಏನೂ ಇಲ್ಲ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಹೇಳೋವಂಥದ್ದು, ಯಾವುದು ಕೂಡ ಸುಮ್ಮನೆ ನಾವೇ ಏನೋ ಊಹಿಸ್ಕೊಳ್ಳೋದು, ಆಮೇಲೆ ಅದು ಸಿಗದೆ ಇದ್ದಕ್ಕೆ ತಿರ್ಗಾ ಕೋಪ ಮಾಡ್ಕೊಳ್ಳೋದು. ಸೊ ಇದು ಎಲ್ಲೋ ತಪ್ಪು ಅಂತ ನನಗನ್ಸುತ್ತೆ. ಒಟ್ಟಿನಲ್ಲಿ ಸೊ ಡ್ಯಾನ್ಸ್ ಅಂತೂ ಮಾಡಿದ್ದಾರೆ. ಯಾರ್ಯಾರಿಗೆ ಖುಷಿ ಆಗಿದೆ, ಯಾರ್ಯಾರಿಗೆ ಇನ್ನೂ ಬೇಜಾರಾಗಿದೆಯೋ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ.